ಹಾಯ್ ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ ಆಸ್ ಆಫ್ ನೌ. ಸೊ ನಿಫ್ಟಿ ನೋಡಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ದ ಸಿಂಪಲ್ ನಾಳೆಗೂ ಕೂಡ ನಾವು ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಬಟ್ ಆ ಕ್ಯಾಂಡಲ್ ಎಲ್ಲಿಗೆ ಅಂದ್ರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ಬೇಕು ಅಂದ್ರೆ ಈ ಝೋನ್ ಅಲ್ಲಿ ಮಾರ್ಕೆಟ್ ಓಪನ್ ಆಗ್ಬೇಕು. ಸೊ ಯಾವ ಝೋನು? ಫ್ಲಾಟ್ ಅರೌಂಡ್ ಒಂದು ಹೈ ಇಂದ ಹಿಡಿದು ಸೊ ಒಂದು 50 ಪಾಯಿಂಟಿನ ಒಳಗಡೆನೆ ಈ ರೇಂಜ್ ಅಲ್ಲೇ ಓಪನ್ ಆದ್ರೆ ನಾವು ಸೊ ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಇವಾಗ ನಾನು 50 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗ್ತೀನಿ. ಲಾಸ್ಟ್ ಕ್ಲೋಸಿಂಗ್ ಯಾವ ರೀತಿ ಸಿಕ್ಕಿದೆ? ಸೊ ಕ್ಲೋಸಿಂಗ್ ಕೂಡ ತುಂಬಾ ಪಾಸಿಟಿವ್ ಆಗಿ ಸಿಕ್ಕಿದೆ. ಆಕ್ಚುಲಿ ರೀಸೆಂಟ್ ಹೈ ಸ್ವಿಂಗು ಬ್ರೇಕ್ ಆಗಿ ನಮ್ಗೆ ಸಿಕ್ಕಿದೆ. ಸೊ ಲಾಸ್ಟ್ 50 ಮಿನಿಟ್ ಕ್ಯಾಂಡಲ್ ಏನಿದೆ ಇದು, ಓಕೆ. ಸೊ ಈ ಕ್ಯಾಂಡಲ್, ಸೊ ಇದೇ ಝೋನ್ ಅಲ್ಲೇ ಮಾರ್ಕೆಟ್ ಓಪನ್ ಆಗಿ ಸೊ ಪ್ರೀವಿಯಸ್ ಸೆಷನ್ ಹೈ ಏನಿದೆ ಆ ಹೈ ಬ್ರೇಕ್ ಆದ್ರೆ ನಾವು ಸ್ಟ್ರೇಟ್ ಅವೇ ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಬಟ್ ಸೆಲ್ಲಿಂಗ್ ಅಪಾರ್ಚುನಿಟಿ ಅಂದ್ರೆ ಈ ಲೋ ಕೆಳಗಡೆ 24,705 ಕೆಳಗಡೆ ಮಾರ್ಕೆಟ್ ಹೊರಟ್ರೆ ಸಸ್ಟೈನ್ ಆದ್ರೆ ಒಂದು ರೀಟೆಸ್ಟ್ ಆದ ನಂತರ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು. ಬಟ್ ನನಗಂತೂ ಕ್ಲಿಯರ್ಲಿ ಬೈಯಿಂಗ್ ಅಪಾರ್ಚುನಿಟಿ ಕಾಣ್ತಾ ಇದೆ. ಬೈ ಚಾನ್ಸ್ ಏನಾದ್ರು ಮಾರ್ಕೆಟ್ ಕಂಪ್ಲೀಟ್ಲಿ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ರೆ 80 ಅಥವಾ 100-150 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ರೆ ಸೊ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಫಸ್ಟ್ ರೇಟ್ ಕ್ಯಾಂಡಲ್ ಆದ ನಂತರ ನಾವು ಒಂದು ಸ್ಮಾಲ್ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು ಇನ್ ನಿಫ್ಟಿ. ಓಕೆ, ಸೊ ಇಟ್ಸ್ ಕ್ಲಿಯರ್ಲಿ ಬೈಯಿಂಗ್ ಅಕಾರ್ಡಿಂಗ್ ಟು ಒನ್ ಡೇ ಟೈಮ್ ಫ್ರೇಮ್. ಫ್ಲಾಟ್ ಓಪನ್ ಆಗಿ ಹೈ ಬ್ರೇಕ್ ಆದ್ರತ್ರ ಈ ರೀತಿ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಅದೇ ಫ್ಲಾಟ್ ಓಪನ್ ಆಗಿ ಬೈ ಚಾನ್ಸ್ ಈ ರೀತಿ ಕೆಳಗಡೆ ಬಂದು ಬ್ರೇಕ್ ಡೌನ್ ಆಗಿ ರೀಟೆಸ್ಟ್ ಆದ್ರೆ 24,700 ಕೆಳಗಡೆ ಬ್ರೇಕ್ ಡೌನ್ ಆಗಿ ರೀಟೆಸ್ಟ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಡನ್. ಅಂಡ್ ದೆನ್ ಬ್ಯಾಂಕ್ ನಿಫ್ಟಿ, ಅಗೇನ್ ಬ್ಯಾಂಕ್ ನಿಫ್ಟಿಯಲ್ಲೂ ಸ್ಟ್ರೇಟ್ ಅವೇ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ವೆರಿ ಸ್ಟ್ರಾಂಗ್ ಬುಲ್ಲಿಶ್ ಆಗಿದೆ. ಓಕೆ, ಸೊ 50 ಮಿನಿಟ್ ಟೈಮ್ ಫ್ರೇಮ್ ಓಪನ್ ಮಾಡ್ತೀನಿ. ಮಾರ್ಕೆಟ್ ಫ್ಲಾಟ್ ಓಪನ್ ಆಗಬೇಕು ಬೈಯಿಂಗ್ ಅಪಾರ್ಚುನಿಟಿ ನೋಡಕ್ಕೆ. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಇಲ್ಲಿಂದ ಇಲ್ಲಿವರೆಗೂ ನೋಡಿ ಒಂದು ಟ್ರೆಂಡ್ ಲೈನ್ ರೀತಿ ಫಾರ್ಮ್ ಆಗಿದೆ ಅಂಡ್ ಅದು ಬ್ರೇಕ್ಔಟ್ ಆಗಿದೆ ಆಕ್ಚುಲಿ. ಸೊ ಏನಾಗಬಹುದು, ಇಲ್ಲಿಂದ ಇಲ್ಲಿವರು ರೀಟೆಸ್ಟ್ ಆಗಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಫ್ಲಾಟ್ ಓಪನ್ ಆಗಿ ಹೈ ಬ್ರೇಕ್ ಆದ್ರೆ ಅಗೇನ್ ಬೈಯಿಂಗ್ ಅಪಾರ್ಚುನಿಟಿ. ಸೆಲ್ಲಿಂಗ್ ಅಪಾರ್ಚುನಿಟಿ ಯಾವಾಗ ನೋಡ್ತೀರಾ ಅಂದ್ರೆ ಈ ಟ್ರೆಂಡ್ ಲೈನ್ ಇಂದ ಬ್ರೇಕ್ ಡೌನ್ ಆಗಬೇಕು ಅಂದ್ರೆ ವಾಪಸ್ ಇದೇ ಝೋನ್ ಅಲ್ಲೇ ಬರಬೇಕು. 53,400 ಕೆಳಗಡೆ ಮಾರ್ಕೆಟ್ ಅಲ್ಲಿ ಕ್ಲೋಸಿಂಗ್ ಸಿಗಬೇಕು. ಸೊ ಕ್ಲೋಸಿಂಗ್ ಸಿಕ್ಕರೆ ನಾವು ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು. ಇಲ್ಲ ಅಂದ್ರೆ ಇವಾಗ 630 ಕ್ಲೋಸ್ ಆಗಿದೆ ಅಲ್ವಾ, 53,500 ವರೆಗೂ ಬಂದು ಸ್ಮಾಲ್ ರೀಟೆಸ್ಟ್ ಆಗಿ ಯಾವ ರೀತಿ ಇಲ್ಲಿ ಟ್ರೆಂಡ್ ಲೈನ್ ಇದೆ. ಓಕೆ, ಸೊ ಈ ಟ್ರೆಂಡ್ ಲೈನ್ ಸ್ಮಾಲ್ ನಾವು ಡ್ರಾ ಮಾಡ್ಕೋತೀವಿ. ಅದಾದ ನಂತರ ಮಾರ್ಕೆಟ್ ಅಲ್ಲಿ ಇದೊಂದು 100 ಪಾಯಿಂಟ್ 53,500 ವರೆಗೂ ಬಂದು ಅದಾದ್ಮೇಲೆ ಈ ರೀತಿ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ನಾವು ಇಲ್ಲೊಂದು ಬೈಯಿಂಗ್ ಅಪಾರ್ಚುನಿಟೀಸ್, ಇಲ್ಲೊಂದು ಎಸ್ ಎಲ್ ಇಟ್ಕೊಂಡು 1:2 1:3 ಅಲ್ಲಿ ನಾವು ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೋಬಹುದು. ಸೆಲ್ಲಿಂಗ್ ಅಪಾರ್ಚುನಿಟಿ ಈ ಟ್ರೆಂಡ್ ಲೈನ್ ಒಳಗಡೆ ಅದು ಎಂಟರ್ ಆಗಬೇಕು. ಎಂಟರ್ ಆದ್ರೆ ಮಾತ್ರ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು. ಕ್ಲಿಯರ್ ಅಪಾರ್ಚುನಿಟೀಸ್ ಇದಾವೆ. ಅಗೇನ್ ಸೆನ್ಸೆಕ್ಸ್ ಅಲ್ಲೂ ಕೂಡ ಇಲ್ಲಿ ನಮಗೆ ಒಂದು ಶಾರ್ಪ್ ರಿವರ್ಸಲ್ ಇದೆ. ಸೊ ಈ ಝೋನ್ ಅಲ್ಲಿ ಏನಿದೆ ದಿಸ್ ಝೋನ್, ಸೊ ಈ ಝೋನ್ ಅಲ್ಲಿ ಕಂಪ್ಲೀಟ್ಲಿ ಇದನ್ನ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡ್ಬಿಟ್ಟು ಈ ಝೋನ್ ಅಲ್ಲಿ ನಾವೊಂದು ಲೈಕ್ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ನೋಡಿದ್ರೆ ಇನ್ವರ್ಟೆಡ್ ಹ್ಯಾಮರ್ ಸಮಥಿಂಗ್ ಏನಾದ್ರು ಫಾರ್ಮ್ ಆದ್ರೆ ನಾವೊಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು. ಬೇರಿಶ್ ಮಾಡಬಹುದು, ಇನ್ವರ್ಟೆಡ್ ಹ್ಯಾಮರ್, ಎನಿಥಿಂಗ್ ಇಟ್ ಕ್ಯಾನ್ ಬಿ. ಸೊ ಇದಾದ ಮೇಲೆ ಆಕ್ಚುಲಿ ಬೈ ಚಾನ್ಸ್ ಏನಾದ್ರು ಫ್ಲಾಟ್ ಓಪನ್ ಆಗಿ ಈ ಹೈ ಮೇಲ್ಗಡೆ ಸಸ್ಟೈನ್ ಆಗಬೇಕು, ಕ್ಲೋಸಿಂಗ್ ಸಿಗಬೇಕು, ಆಮೇಲೆ ರೀಟೆಸ್ಟ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ ಅಂತ ಅನ್ಸಿದ್ರೆ ನಾವೊಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಸೊ ಡೇ ಟೈಮ್ ಫ್ರೇಮ್ ಅಂತೂ ಸೇಮ್ ಟು ಸೇಮ್ ತುಂಬಾ ಬೈಯರ್ ಸ್ಟ್ರಾಂಗ್ ಇದ್ದಾರೆ ಅಂತ ಸೊ ನಮ್ಗೆ ತೋರಿಸ್ತಾ ಇದೆ. ಬಟ್ ದ ಶಾರ್ಪ್ ರಿವರ್ಸಲ್ ಏನಿತ್ತು, ಈ ರಿವರ್ಸಲ್ ಆದ್ಮೇಲೆ ಯಾವುದು ಲಾಂಗ್ ರೀಟೆಸ್ಟ್ ಪಾಯಿಂಟ್ ಸಿಕ್ಕಿಲ್ಲ. ಓಕೆ, ಸೊ ಹಾಗಾಗಿ ಮಾರ್ಕೆಟ್ ಏನಾಗಬಹುದು ಬೈ ಚಾನ್ಸ್ ಕಂಪ್ಲೀಟ್ಲಿ ಗ್ಯಾಪ್ ಓಪನ್ ಆಗಿ ಕಂಪ್ಲೀಟ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ಬರೋ ಚಾನ್ಸ್ ಇದೆ. ಇಲ್ಲಾಂದ್ರೆ ಫ್ಲಾಟ್ ಓಪನ್ ಆಗಿ ಮೇಲ್ಗಡೆ ಸಸ್ಟೈನ್ ಅಂದ್ರೆ ಬೈಯಿಂಗ್ ಅಪಾರ್ಚುನಿಟಿ, ಅದು ಓಪನ್ ಆದ ತಕ್ಷಣ ಈ ರೀತಿ ಕೆಳಗಡೆ ಡನ್. ಸೊ ಯಾಕಂದ್ರೆ ಇಲ್ಲಿಂದ ಶಾರ್ಪ್ ಮೂವ್ಮೆಂಟ್ ಇದೆ ಅಲ್ವಾ, ಈ ರೀತಿ ಶಾರ್ಪ್ ಮೂವ್ಮೆಂಟ್ ಗಳಾದ್ಮೇಲೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಈ ರೀತಿ ಏನಾಗಿದೆ ವೆರಿ ಶಾರ್ಪ್ ಆಗಿದೆ, ಶಾರ್ಪ್ ಆಗಿ ಅಲ್ಲಿಂದ ವಾಪಸ್ ಮತ್ತೆ 50% ವರೆಗೂ ರಿಟೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಂದ ನೀವು ಚೆಕ್ ಮಾಡಿದ್ರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಗೇನ್ ಇಲ್ಲಿವರೆಗೂ 50% ರಿಟೆಸ್ಟ್ ಆದ್ರೂ ಆಗ್ಬೋದು. ಬಿಕಾಸ್ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಹೊಂದಿದೆ ಅಲ್ವಾ, ಅದೊಂದು ಭಯ ಅಂತ ಹೇಳ್ಬೋದು. ಸೊ ಅದನ್ನ ಬಿಟ್ಟರೆ ಫ್ಲಾಟ್ ಗ್ಯಾಪ್ ಅಪ್ ಎನಿಥಿಂಗ್ ಇಟ್ ಕ್ಯಾನ್ ಬಿ. ಫ್ಲಾಟ್ ಓಪನ್ ಆಗಿ ಮೇಲ್ಗಡೆ ಸಸ್ಟೈನ್ ಆದ್ರೆ ಸಾಕು. ಯಾವ ಪಾಯಿಂಟ್ 82,280 ಅಥವಾ 300 ಹತ್ರ ಬೈಯಿಂಗ್ ಅಪಾರ್ಚುನಿಟಿ, ಅಥವಾ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ. ಡನ್. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.